ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ವರ್ಷ ಭಯದಿಂದ ಚಳಿಜ್ವರ ಬಂದು ನಡುತ್ತಾ ಇದ್ಲು. ಈ ಒಂದು ಸನ್ನಿವೇಶವನ್ನು ನೋಡಿದ ನಿತಿನ್ ಹಾಗೂ ತಾರಾ ಡಾಕ್ಟರ್ನ ಕರೆದ್ರು. ಡಾಕ್ಟರ್ ಬಂದು ನೋಡಿ ಇಂಜೆಕ್ಷನ್ ಮಾಡಿದರು. ನಿತಿನ್, ವರ್ಷಾಂಗೆ ತುಂಬ ಜ್ವರ ಬಂದಿರೋ ಕಾರಣ ಅವಳಿಗೆ ಚಳಿ ಜ್ವರ ಬಂದ್ಬಿಟ್ಟಿದೆ. ಅದಕ್ಕೆ ಈ ಥರ ನಡುಗ್ತಾ ಇದ್ದಾಳೆ. ಅದಕ್ಕೋಸ್ಕರ ನಾನು ಒಂದು ಇಂಜೆಕ್ಷನ್ ಮಾಡಿದ್ದೀನಿ, ನಿದ್ದೆ ಬರುವಂಥದ್ದು. ಈಗ ಸ್ವಲ್ಪ ರೆಸ್ಟ್ ಮಾಡ್ತಾಳೆ, ಓಕೆನಾ? ಇನ್ನೆರಡೇ ದಿನ ನಿಮ್ಮ ಮಗಳು ಆರಾಮಾಗ್ತಾಳ. ಹೀಗೆ ಹೇಳಿ ಡಾಕ್ಟರ್ ಅಲ್ಲಿಂದ ಹೋದರು. ವರ್ಷ, ನಾ ಇಲ್ಲೇ ಇದ್ದೀನಿ ಸ್ವೀಟಿ, ಮಲ್ಕೋ ಮಗಳೇ. ಹೀಗೆ ವರ್ಷ ನೆರಳುತ್ತಾನೇ ಇದ್ಲು. ನಿತಿನ್, ಏನಿದು? 2 ದಿನ ಆಯಿತು ನಾವಿಲ್ಲಿದ್ದು ದವಾಖಾನೆಯಲ್ಲಿ. ಇನ್ನಾದರೂ ನನ್ನ ಮಗಳು ಹುಷಾರಾಗ್ತಾನೇ ಇಲ್ಲ. ನಾವು ಬೇರೆ ದವಾಖಾನೆಗೆ ಹೋಗೋಣವಾ ನಿತಿನ್? ಏನು ಮಾಡೋದು? ಯಾಕೋ ನನಗೆ ಸರಿ ಹೋಗ್ತಾ ಇಲ್ಲ ಇಲ್ಲಿ. ಹೌದು ತಾರಾ, ನನ್ನ ಮಗಳು ಆರಾಮಾಗ್ತಾನೆ ಇಲ್ಲ. ಇವಾಗಲೇ ಡಾಕ್ಟರ್ ಹತ್ರ ಹೋಗೋಣ ಬಾ. 2 ದಿನ ಆದ್ರೂ ವರ್ಷಳ ಸ್ಥಿತಿ ತುಂಬ ಗಂಭೀರ ಆಗ್ತಾನೇ ಹೋಗ್ತಾ ಇದೆ, ಆದರೆ ಆರಾಮಾಗ್ತಾನೇ ಇಲ್ಲ. ಡಾಕ್ಟರ್ ಎಸ್ ಮಿಸ್ಟರ್ ನಿತಿನ್. ಡಾಕ್ಟರ್, ನಂಗೆ ನೀವು ಸತ್ಯ ಹೇಳ್ತೀರಾ? ಏನಾಗಿದೆ ನಮ್ಮ ಮಗಳಿಗೆ? ಯಾಕೆ ಅವಳು ಆರಾಮಾಗ್ತಾ ಇಲ್ಲ? ಅವಳಿಗೆ ಬರೀ ಸಾಧಾರಣ ಜ್ವರ ಅಷ್ಟೇ ಇತ್ತು, ಆದರೂ 2 ದಿನ ಆಯಿತು. 2 ದಿನ ಆದರೂ ನನ್ನ ಮಗಳು ಹುಷಾರಾಗ್ತಾ ಇಲ್ಲ. ಯಾಕೆ? ನೀವು ಡಾಕ್ಟರ್ ಹೌದೋ ಅಲ್ವೋ? ಏನು ಬೇರೆ ಹಾಸ್ಪಿಟ್ಲಿಗೆ ಏನಾದರೂ ಕರ್ಕೊಂಡು ಹೋಗೋಣವಾ? ಮಗಳ ನೋವನ್ನು ನೋಡಲಾರದೆ ಡಾಕ್ಟರ್ಗೆ ಶಿಟ್ಟಿನಲ್ಲಿ ಮಾತಾಡಿದ ನಿತಿನ್. ನೋಡಿ ನಿತಿನ್, ನಿಮ್ಮ ದುಃಖ ಏನಂತ ನನಗೂ ಅರ್ಥ ಆಗುತ್ತೆ. ನೋಡಿ, ನಿಮ್ಮ ಮಗಳನ್ನ ಹುಷಾರು ಮಾಡಬೇಕಾದ ಜವಾಬ್ದಾರಿ ನಮ್ಮದು. ಆದರೂ ನಾವು ಪ್ರಯತ್ನ ಮಾಡ್ತಾನೇ ಇದ್ದೇವೆ. ಆದರೂ ಪ್ರಯತ್ನ ಪಟ್ಟರು ನಿಮ್ಮ ಮಗಳು ಹುಷಾರಾಗ್ತಾನೇ ಇಲ್ಲ. ಆದರೂ ಯೋಚನೆ ಮಾಡಬೇಡಿ, ನಿಮ್ಮ ಮಗಳು ಖಂಡಿತ ಹುಷಾರಾಗ್ತಾಳೆ. ಇವಾಗ ನಾವು ಮೆಡಿಸನ್ ಚೇಂಜ್ ಮಾಡಿದ್ದೀವಿ. ಸಿಸ್ಟರ್, ಡಾಕ್ಟರ್ ಶ್ರುತಿ ಅವರು ವಾಪಸ್ ಬರ್ತಾ ಇದ್ದಾರಾ? ಹೌದು ಡಾಕ್ಟರ್ ಶ್ರುತಿ ಅವರದೇ ನೈಟ್ ಶಿಫ್ಟ್ ಇರೋದು. ಹೀಗೆ ವರ್ಷ ನಳ್ತಾನೇ ಇದ್ಲು. ಡಾಕ್ಟರ್ ಬಂದು ಚೆಕ್ ಮಾಡಿ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಅಲ್ಲಿಂದ ಹೋದರು. ಡಾಕ್ಟರ್ ಔಷಧ ಕೊಟ್ಟ ಮೇಲೆ ವರ್ಷ ಆರಾಮಾಗಿ ಮಲಗಿದ್ಲು. ಅದೇ ರೀತಿಯಾಗಿ 2 ದಿನದಿಂದ ಮಲಗಲಾರದಂತಹ ನಿತಿನ್ ಹಾಗೂ ತಾರಾ ಅವರು ಕೂಡ ಮಲಗಿಬಿಟ್ರು. ಮಲಗಿದ ತಾರಾಳ ಕಿವಿಯಲ್ಲಿ ಕೆಟ್ಟದಾದ ಧ್ವನಿ ಬಂತು. ಆ ಧ್ವನಿಗೆ ತಾರಾ ಎದ್ದು ನೋಡ್ತಾಳೆ. ತಾರಾ ತನ್ನ ಕಣ್ಣನ್ನು ತೆಗೆದಾಗ ಮಗಳ ಸ್ಥಿತಿಯನ್ನು ನೋಡಿ ಭಯಭೀತಳಾದಳು. ವರ್ಷ ಗೋಡೆ ಮೇಲೆ ನಡೀತಾ ಇದ್ಲು. ನೋಡಿದ ತಾರಾ ದಿಗ್ಭ್ರಾಂತಿಯಾದ್ಲು. ತಾರಾಳ ಮಗು ತುಂಬ ಭಯಂಕರವಾಗಿತ್ತು. ಅವರಮ್ಮ ಅವಳು ನೋಡಿ ತುಂಬ ಭಯಪಟ್ಲು. ಹಾಗೇನೆ ಅವಳ ಮುಖ ಗೊಂಬೆ ಥರ ಕಾಣ್ತಾ ಇತ್ತು. ಅದು ಯಾವ ಗೊಂಬೆ ಅಂದರೆ ವರ್ಷಳ ಬರ್ತ್ಡೇಯಲ್ಲಿ ಗಿಫ್ಟ್ ಕೊಟ್ಟಿರ್ತಾರಲ್ಲ, ಆ ಗೊಂಬೆ ಥರ ಅವಳ ಮುಖ ಕಾಣ್ತಾ ಇತ್ತು. Twinkle, twinkle, little star, how I wonder what you are. Are you sweetie? Twinkle, twinkle, little star, how I wonder what you are. ಹೀಗೆ ವರ್ಷ ಗೋಡೆ ಹತ್ತುತ್ತಾ ಹಾಡನ್ನು ಹಾಡ್ತಾ ಇದ್ಲು. ತಾರಾ ದಿಗ್ಭ್ರಮೆಯಾಗಿ ಹೆದರುತ್ತಾ ನಡುಗುತ್ತಾ ಮಗಳನ್ನೇ ನೋಡ್ತಾ ನಿಂತಳು.